ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜಿನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಅಡಿಕೆ ಕ್ಯಾನ್ಸರ್ ಕಾರಕವೇ? ಅಡಿಕೆ ತಿನ್ನೋದ್ರಿಂದ ಕ್ಯಾನ್ಸರ್ ಬರುತ್ತದೆಯೇ ಎಂಬ ವಿಚಾರವನ್ನು ಈ ದಿನ ನಾನು ಚರ್ಚೆ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಅಡಿಕೆಯನ್ನು ಗ್ರೂಪ್ 1 ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕ ಅಂತ ಕರೀತಾರೆ. ಬೇಕಾದಷ್ಟು ಸಂಶೋಧನೆಗಳು ಇದರ ಮೇಲೆ ನಡೆದಿದೆ. ಸಂಶೋಧನೆಯ ಫಲ ಏನಂತಂದರೆ ಅಡಿಕೆ ಒಂದು ಬಹಳ ಮುಖ್ಯವಾದ ಕಾರ್ಸಿನೋಜನ್ ಅಥವಾ ಕ್ಯಾನ್ಸರ್ ಕಾರಕ ಅನ್ನುವುದನ್ನು ದೃಢಪಡಿಸಿದೆ. ಇದು ಬಾಯಿ, ನಾಲಿಗೆ, ಗಂಟಲು, ಹೊಟ್ಟೆ ಇವುಗಳ ಕ್ಯಾನ್ಸರ್ ಉಂಟು ಮಾಡುತ್ತೆ. ಅಡಿಕೆಯ ಸೇವನೆಯು ಹಲವಾರು ರೀತಿಯ ಕ್ಯಾನ್ಸರನ್ನು ಉಂಟು ಮಾಡುತ್ತೆ ಅಂತೇಳಿ ಬಹಳಷ್ಟು ಸಂಶೋಧನೆಗಳು ದೃಢಪಡಿಸಿವೆ. ಹಾಗಾದರೆ ಅಡಿಕೆಯಲ್ಲಿರುವಂತಹ ಯಾವ ಅಂಶಗಳು ಕ್ಯಾನ್ಸರ್ ಕಾರಕ ಅಂತ ನಾವು ನೋಡೋದಾದರೆ, ಅಡಿಕೆಯಲ್ಲಿ ಬಹಳಷ್ಟು ಆಲ್ಕಲಾಯ್ಡ್ಗಳಿದೆ. ಅಡಿಕೆಯಲ್ಲಿ ಅರಿಕೊಲಿನ್, ಗುವೋಕಲಿನ್, ಅರಿಸಿನಾಯ್ಡ್, ಗುವಸಿನ್ ಈ ಥರದ ಬಹಳಷ್ಟು ಆಲ್ಕಲಾಯ್ಡ್ಗಳಿದೆ. ಜೊತೆಯಲ್ಲಿ ಟ್ಯಾನಿನ್ ಇದೆ, ಕಾಪರ್ ಇದೆ, ಕೆಲವೊಂದು ಫಿನಾಲಿಕ್ ಕಾಂಪೌಂಡ್ಗಳು ಇದೆ. ಬಹಳ ಪ್ರಮುಖವಾಗಿ ಅರಿಕೊಲಿನ್ ಏನಿದೆ ಇದು ಕ್ಯಾನ್ಸರ್ ಕಾರಕ ಅಂತ WHO ವಿಶ್ವ ಆರೋಗ್ಯ ಸಂಸ್ಥೆ ಇದನ್ನು ತಿಳಿಸಿದೆ. ಕಾರಣ ಏನಂದರೆ ಈ ಅರಿಕೊಲಿನ್ ಇದೆಯಲ್ಲ, ಇದು ನಮ್ಮ DNA ಬಹಳಷ್ಟು ಡ್ಯಾಮೇಜನ್ನು ಉಂಟು ಮಾಡುತ್ತೆ. ಯಾವಾಗ ಈ ಅರಿಕೊಲಿನ್ ನಮ್ಮ ಬಾಯಲ್ಲಿ ಹೋಗುತ್ತೆ ಅದು ಜೀವಕೋಶಗಳಲ್ಲಿ ನಮ್ಮ DNA ಡ್ಯಾಮೇಜ್ಗಳನ್ನು ಉಂಟು ಮಾಡೋದ್ರಿಂದ DNA ಡ್ಯಾಮೇಜ್, ಅದರಲ್ಲಿ ಪ್ರಮುಖವಾಗಿ DNA ಸಿಂಗಲ್ ಸ್ಟ್ರ್ಯಾಂಡ್ ಬ್ರೇಕ್, DNA ಡಬಲ್ ಸ್ಟ್ರ್ಯಾಂಡ್ ಬ್ರೇಕ್, DNA ಅಡಕ್ಟ್ಸ್ಗಳನ್ನು ಉಂಟು ಮಾಡುತ್ತೆ. ಅಂದರೆ ಇವೆಲ್ಲ ಮ್ಯೂಟೇಷನ್ಗಳು, DNA ಉಂಟಾಗುವಂಥ ರೂಪಾಂತರಗಳು. ದೇಹಕ್ಕೆ ಈ ರೂಪಾಂತರವನ್ನು ಸರಿದೂಗಿಸುವಂಥ ಶಕ್ತಿ ಇದ್ದರೂ ಎಲ್ಲ ರೂಪಾಂತರಗಳನ್ನು ಸರಿಪಡಿಸಲು ಆಗೋದಿಲ್ಲ. ಹಾಗಾಗಿ ಈ ರೂಪಾಂತರಗಳು ದೇಹದಲ್ಲಿ ಹಾಗೆ ಉಳ್ಕೊಳ್ಳುವ ಸಾಧ್ಯತೆ ಇದೆ. ಇದರ ಜೊತೆಯಲ್ಲಿ ಈ ಅರಿಕೊಲಿನ್ ಇದೆಯಲ್ಲ, ಇದು ನಮ್ಮ ದೇಹದಲ್ಲಿ ಹೆಚ್ಚು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸನ್ನು ಬಿಡುಗಡೆ ಮಾಡುತ್ತೆ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ಗಳೇನು ಮಾಡುತ್ತೆ ಅಂದರೆ ನಮ್ಮ ಪ್ರೋಟೀನ್ ಆಕ್ಸಿಡೇಷನ್ ಉಂಟು ಮಾಡುತ್ತೆ, ಲಿಪಿಡ್ ಪರಾಕ್ಸಿಡೇಷನ್ ಉಂಟು ಮಾಡುತ್ತೆ, DNA ಡ್ಯಾಮೇಜ್ ಉಂಟು ಮಾಡುತ್ತೆ. ಜೊತೆಗೆ ನಮ್ಮ ದೇಹದಲ್ಲಿ ಮೈಟೋಕಾಂಡ್ರಿಯದ ಡಿಸ್ಫಂಕ್ಷನ್ನು ಸಹ ಉಂಟು ಮಾಡುತ್ತೆ. ಹಾಗಾಗಿ ಅಡಿಕೆಯ ಸೇವನೆ ಯಾವಾಗಲೂ ಹೆಚ್ಚು ವಿಷಗಳನ್ನು, ಅದು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಷೀಸ್ ಅಂದರೆ ಅದು ವಿಷಕಾರಕ ಅಂತಲೇ ಹೇಳ್ಬಹುದು. ದೇಹದಲ್ಲಿ ಅದನ್ನು ತಡೆದು ಹಾಕುವಂತಹ ಕೆಲವೊಂದು ಕಿಣ್ವಗಳಿವೆ. ಅದರಲ್ಲಿ ಮುಖ್ಯವಾಗಿ ಕೆಟಲೇಸ್ ಆಗಿರ್ಬೋದು, ಗ್ಲೂಟಥಯಾನ್ ಆಗಿರ್ಬೋದು, ಸೂಪರಾಕ್ಸೈಡ್ ಡಿಸ್ಮ್ಯೂಟೇಸ್ ಆಗಿರಬಹುದು. ಇವೆಲ್ಲ ಈ ವಿಷಗಳನ್ನು ನಿರ್ವಿಷಯುಕ್ತ ಮಾಡುತ್ತಿದ್ರೂ ಸಹ ಏನಾಗುತ್ತೆ, ಅತಿ ಹೆಚ್ಚು ಸೇವನೆಯಿಂದಾಗಿ ಈ ಕಿಣ್ವಗಳು ತಮ್ಮ ಶಕ್ತಿಗಳನ್ನು ಕಳ್ಕೊಳ್ಳೋದ್ರಿಂದ ದೇಹದಲ್ಲಿ ಈ ವಿಷಗಳ ಪ್ರಮಾಣ ಜಾಸ್ತಿ ಆಗುತ್ತೆ. ಈ ವಿಷಗಳಿಂದಾಗಿ ಪ್ರೋಟೀನ್ಗಳು ಹಾಳಾಗುತ್ತೆ, DNA ಡ್ಯಾಮೇಜ್ ಆಗುತ್ತೆ, DNA ಅಡಕ್ಟ್ ಆಗ್ಬೋದು, ಪ್ರೋಟೀನ್ ಆಕ್ಸಿಡೇಷನ್ ಆಗ್ಬೋದು, ಮತ್ತು ನಮ್ಮ ದೇಹಕ್ಕೆ ಎನರ್ಜಿ ಕೊಡುವಂತಹ ಮೈಟೋಕಾಂಡ್ರಿಯಾ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಜೊತೆಯಲ್ಲಿ ವರದಿಗಳ ಪ್ರಕಾರ ಈ ಅರಿಕೊಲಿನ್ ಏನಿದೆ, ಅರೆಕೆನೆಟ್ ಅಂತ ಏನಂತೀವಿ ಅಡಿಕೆ, ಅದರಲ್ಲಿರುವ ಈ ಅರಿಕೊಲಿನ್ ಬಹಳ ಮುಖ್ಯವಾಗಿ ಟ್ಯೂಮರ್ ಸಪ್ರೆಸರ್ ಜೀನ್ಸ್ ಅಂತ ನಮ್ಮ ದೇಹದಲ್ಲಿ ಕ್ಯಾನ್ಸರ್ ಕಾಯಿಲೆ ಬರದಿದ್ದ ಹಾಗೆ ತಡೆಗಟ್ಟುವ ಜೀನ್ಸ್ಗಳಿದೆ. ಆ ಜೀನ್ಸ್ಗಳಲ್ಲಿ ರೂಪಾಂತರ ಉಂಟು ಮಾಡುತ್ತೆ ಅಂತ ವೈಜ್ಞಾನಿಕ ವರದಿಗಳು, ಸಂಶೋಧನೆಗಳು ತಿಳಿಸಿವೆ. ಅದರಲ್ಲಿ ಪ್ರಮುಖವಾಗಿ KRAS ಜೀನಲ್ಲಿ ಉಂಟಾಗುವ ರೂಪಾಂತರದಿಂದ ಹೆಚ್ಚು ಜೀವಕೋಶಗಳ ವಿಭಜನೆ ನಡೆಯುತ್ತೆ. ಅದು ಅನ್ಕಂಟ್ರೋಲ್ ಪ್ರಾಲಿಫರೇಷನ್ ಆಫ್ ಸೆಲ್ಸ್ ಅಂತ ನಾವು ಹೇಳ್ಬೋದು. ಅದರ ಜೊತೆಯಲ್ಲಿ P53 ಟ್ಯೂಮರ್ ಸಪ್ರೆಸರ್ ಜೀನ್ ಅಂತ ಇದೆ. ಅದು ಬಹಳ ಮುಖ್ಯವಾಗಿ ಕ್ಯಾನ್ಸರ್ ಬರದಿದ್ದ ಹಾಗೆ ತಡೆಗಟ್ಟುವಂತಹ ಟ್ಯೂಮರ್ ಸಪ್ರೆಸರ್ ಜೀನ್. ಈ ಜೀನಿನಲ್ಲಿ ರೂಪಾಂತರ ಉಂಟು ಮಾಡೋದ್ರಿಂದ ಅಡಿಕೆಯನ್ನು ಅದನ್ನೇ ಒಂದು ಬಾಯಲ್ಲಿ ಹಾಕಿಕೊಂಡು ಅಗಿಯುವಂತಹವರು, ಬಹಳ ವರ್ಷಗಳ ಕಾಲ ಈ ಒಂದು ಅಭ್ಯಾಸ ಇಟ್ಟುಕೊಂಡಿರುವವರಿಗೆ ನಾಲಿಗೆ ಆಗ್ಬೋದು, ಬಾಯಿ ಆಗ್ಬೋದು, ಗಂಟಲಾಗಿದ್ದು, ಕರುಳ ಇಂಥ ಜಾಗದಲ್ಲಿ ಕ್ಯಾನ್ಸರ್ ಜೀವಕೋಶಗಳು ಉಂಟಾಗುವಂತಹ ಸಾಧ್ಯತೆಗಳನ್ನು ವಿಜ್ಞಾನಿಗಳು ಸ್ಪಷ್ಟಪಡಿಸಿದ್ದಾರೆ. ಜೊತೆಯಲ್ಲಿ ಇದರಿಂದ ಈ ಅಡಿಕೆಯಲ್ಲಿರುವ ಅರಿಕೊಲಿನ್ ಏನು ಮಾಡುತ್ತೆ ಅಂದರೆ ಇನ್ಫ್ಲಮೇಟರಿ ಪಾತ್ವೆಯನ್ನು ಆ್ಯಕ್ಟ್ ಮಾಡುತ್ತೆ. ಅದನ್ನು ಹೈಪರ್ ಆ್ಯಕ್ಟಿವೇಟ್ ಮಾಡೋದ್ರಿಂದ NF ಕಪ್ಪಾ ಬಿ, ನ್ಯಾಚುರಲ್ ಫ್ಯಾಕ್ಟರ್ ಕಪ್ಪಾ ಬಿ ಪಾತ್ವೆ ಅಂತ ಆ ಪಾತ್ವೆಯನ್ನು ಆ್ಯಕ್ಟಿವೇಟ್ ಮಾಡೋದ್ರಿಂದ ದೇಹದಲ್ಲಿ ಇನ್ಫ್ಲಮೇಟರಿ ಸೈಟೋಕೈನ್ಗಳಾದ ಟ್ಯೂಮರ್ ನೆಕ್ರೋಸಿಸ್ ಫ್ಯಾಕ್ಟರ್ ಆಲ್ಫಾ ಆಗಿರ್ಬೋದು, ಇಂಟರ್ಲ್ಯೂಕಿನ್ 6 ಆಗಿರ್ಬೋದು, ಇವುಗಳು ಹೆಚ್ಚು ದೇಹದಲ್ಲಿ ಬಿಡುಗಡೆ ಆಗೋದ್ರಿಂದ ಇದು ಸಹ ಕ್ಯಾನ್ಸರ್ ಅದಕ್ಕೆ ಎಲ್ಲೋ ಒಂದು ಕಡೆ ಪ್ರಚೋದನೆ ನೀಡುತ್ತೆ. ಇನ್ಫ್ಲಮೇಷನ್ ಜಾಸ್ತಿ ಆಗುವುದು, ರಿಯಾಕ್ಟಿವ್
ಆಕ್ಸಿಜನ್ ಸ್ಪೀಷೀಸ್ ಜಾಸ್ತಿ ಆಗುವುದು, DNA ಡ್ಯಾಮೇಜ್ ಆಗುವುದು, ಇವೆಲ್ಲ ಬಹಳ ಮುಖ್ಯವಾಗಿ ಕ್ಯಾನ್ಸರ್ಗೆ ಹೆಚ್ಚು ಪ್ರೋತ್ಸಾಹ ನೀಡುತ್ತೆ ಅಂತ ಹೇಳ್ತಾರೆ. ಇದರ ಜೊತೆಯಲ್ಲಿ ಅಡಿಕೆಯಲ್ಲಿ ಕಾಪರ್ ಜಾಸ್ತಿ ಇದೆ ಮತ್ತು ಟ್ಯಾನಿನ್ ಜಾಸ್ತಿ ಇದೆ. ಈ ಕಾಪರ್ ಏನು ಮಾಡುತ್ತೆ ಅಂದರೆ ಲೈಸಲ್ ಹೈಡ್ರಾಕ್ಸಿಲೇಸ್ ಅದನ್ನು ಹೆಚ್ಚು ಬಿಡುಗಡೆ ಮಾಡೋದ್ರಿಂದ ನಮ್ಮ ಬಾಯಿಯಲ್ಲಿ, ಅದರ ಮುಖ್ಯವಾಗಿ ಬಾಯಿಯಲ್ಲಿ ಹೆಚ್ಚು ಫೈಬ್ರೋಬ್ಲಾಸ್ಟ್ ಸೆಲ್ಗಳಿಂದ ಬಾಯಿಯಲ್ಲಿ ಹೆಚ್ಚು ಕೊಲಾಜನ್ ಬಿಡುಗಡೆ ಆಗುತ್ತೆ. ಹೆಚ್ಚು ಬಿಡುಗಡೆಯಾದ ಕೊಲಾಜನ್ ನಂತರದ ಹಂತದಲ್ಲಿ ಏನಾಗುತ್ತೆ ಅಂದರೆ ಫೈಬ್ರೋಸಿಸ್ಟ್ ಅಂತ ಹೇಳ್ತೀವಿ ನಾವು, ಫೈಬ್ರೋಸಿಸ್ ಅಂತೀವಿ. ಆ ಫೈಬ್ರೋಸಿಸ್ ಉಂಟು ಮಾಡುತ್ತೆ. ಫೈಬ್ರೋಸಿಸ್ ಉಂಟು ಮಾಡೋದ್ರಿಂದ ಬಾಯಲ್ಲಿರುವಂತಹ ಸೆಲ್ಗಳು ಓರಲ್ ಸಬ್ಮ್ಯೂಕಲ್ ಫೈಬ್ರೋಸಿಸ್ ಎನ್ನುವ ಒಂದು ಕಂಡೀಷನ್ ಉಂಟಾಗುತ್ತೆ. ಇದೇನಾಗುತ್ತೆ, ಅರಿಕೊಲಿನ್ ಏನಿದೆ ಅದು ನಮ್ಮ ಬಾಯಿಯಲ್ಲಿ ಹೆಚ್ಚು ಹೊತ್ತು ಅದು ನಾವು ಬಾಯಿಗೆ ಹಾಕೊಂಡಾಗ ಏನಾಗುತ್ತೆ ಅಂದರೆ ಹೆಚ್ಚು ಲಾಲಾರಸವನ್ನು ಅದು ಬಿಡುಗಡೆ ಮಾಡುತ್ತೆ. ಮತ್ತು ಅದೊಂಥರ ಪ್ರಚೋದಕಾರಿ, ಒಂದು ಸ್ವಲ್ಪ ಒಂದು ಅಟೆಂಟಿವ್ನೆಸ್ ಅಂತ ಅನ್ಬೋದು. ಅಂದರೆ ಈಗ ನಮಗೆ ನಿದ್ದೆ ಬರ್ತಾ ಇದೆ ಅಂದರೆ ಅದಕ್ಕೆ ಬಾಯಲ್ಲಿ ಅಡಿಕೆ ಹಾಕೊಂಡಾಗ ಒಂದು ಸ್ವಲ್ಪ ನಮಗೆ ಒಂದು ಎಚ್ಚರಿಕೆಯ ಸ್ಥಿತಿಗೆ ನಮ್ಮನ್ನು ತೆಗೆದುಕೊಂಡು ಹೋಗುತ್ತೆ. ಹಾಗಾಗಿ ಬಹಳಷ್ಟು ಜನ ಕೆಲಸಗಾರರು ಏನು ಮಾಡ್ತಾರೆ, ಕೆಲಸ ಕಾರ್ಯ ಮಾಡಬೇಕಾದ್ರೆ ಅವರಿಗೆ ಒಂಥರ ಖುಷಿ ಆಗಬೇಕು, ಎಚ್ಚರಿಕೆಯ ಸ್ಥಿತಿಯಲ್ಲಿರಬೇಕು. ಏಕೆಂದರೆ ಕಾಫಿ ಕುಡಿತೀವಿ, ಟೀ ಕುಡಿತೀವಲ್ಲ, ಎಚ್ಚರಿಕೆಯಲ್ಲಿರೋ ಥರ ಅದೇ ರೀತಿಯಾಗಿ ನಾವು ಎಚ್ಚರಿಕೆಯಿಂದ ಇರಬೇಕು, ಜಾಗೃತ ಸ್ಥಿತಿ ಅಂತ ಅನ್ಬೋದು. ಈ ಜಾಗೃತ ಸ್ಥಿತಿಗೋಸ್ಕರ ಅಡಿಕೆಯನ್ನು ಬಾಯಿಯಲ್ಲಿ ಹಾಕ್ಕೊಂಡಾಗ ಏನಾಗುತ್ತೆ, ಆವಾಗ ಅವರಿಗೆ ಒಂದು ಎಚ್ಚರಿಕೆಯ ಅನುಭವ ಸಿಗುತ್ತೆ, ಹೆಚ್ಚು ಲಾಲಾರಸ ಬಿಡುಗಡೆಯಾಗುತ್ತೆ. ಇದು ಒಂದು ಸಂತೋಷದ ಅನುಭವವನ್ನು ನೀಡುತ್ತೆ. ಇದು ಈ ಅರಿಕೊಲಿನ್ ಹೆಚ್ಚು ಬಾಯಿಯಲ್ಲಿ ಇದ್ದಾಗ ಏನಾಗುತ್ತೆ, ಬಹಳ ವರ್ಷಗಳ ಕಾಲ ಅಡಿಕೆಯನ್ನು ತಿನ್ನುವ ಅಭ್ಯಾಸ ಇದ್ದಾಗ ಓರಲ್ ಸಬ್ಮ್ಯೂಕಲ್ ಫೈಬ್ರೋಸಿಸ್ ಅಂದರೆ ಆ ಜೀವಕೋಶಗಳು ಫೈಬ್ರೋಬ್ಲಾಸ್ಟ್ ಸೆಲ್ಗಳೇನು ಮಾಡುತ್ತೆ, ಹೆಚ್ಚು ಕೊಲಾಜನ್ನು ಬಿಡುಗಡೆ ಮಾಡುತ್ತೆ. ಹೆಚ್ಚಾದ ಕೊಲಾಜನ್ನು ಫೈಬ್ರೋಸಿಸ್ನ ಉಂಟು ಮಾಡುತ್ತೆ. ಅವಾಗೇನಾಗುತ್ತೆ, ಬಾಯಿ ಬಿಡೋಕ್ಕಾಗೋದಿಲ್ಲ, ಒಂಥರ ಗಟ್ಟಿ ಆದಂಥ ಅನುಭವ ಉಂಟಾಗುತ್ತೆ. ಇದು ಕ್ಯಾನ್ಸರ್ನ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ಹೇಳ್ಬೋದು. ಈ ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಏನಿದೆ ಪ್ರೀ ಕ್ಯಾನ್ಸರಸ್ ಸ್ಟೇಜ್ ಅಂತ ಅನ್ಬೋದು. ನಂತರದ ಹಂತದಲ್ಲಿ ಏನಾಗುತ್ತೆ, ಇದು ಹಾಗೇ ಮುಂದುವರೆದೆ ಇದು ಬಾಯಿಯ, ಗಂಟಲಿನ ಅಥವಾ ನಾಲಿಗೆಯ ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುವ ಎಲ್ಲ ಸಾಧ್ಯತೆಗಳಿದೆ. ಹಾಗಾಗಿ ಅಡಿಕೆಯಲ್ಲಿರುವ ಅರಿಕೊಲಿನ್ ಇದೆಯಲ್ಲ, ಇದನ್ನು ಗ್ರೂಪ್ 1 ಕಾರ್ಸಿನೋಜೆನ್ ಅಂತ ಕರೀತಾರೆ. ಹಾಗಾದರೆ ಹಿಂದಿನ ಕಾಲದಲ್ಲಿ ಬಹಳಷ್ಟು ನಮ್ಮ ಹಿರಿಯರು ಅಡಿಕೆಯನ್ನು ತಿಂತಾ ಇದ್ರು. ಹಾಗಾದರೆ ಅವ್ರಿಗೇನು ಇದು ಓರಲ್ ಕ್ಯಾನ್ಸರ್ ಬರ್ತಾ ಇರಲಿಲ್ವಾ ಅಂತ ನಾವು ನೋಡೋದಾದರೆ, ಅಡಿಕೆಯಿಂದ ಕ್ಯಾನ್ಸರ್ ಬರಬೇಕು ಅಂದರೆ ಸುಮಾರು 5 ರಿಂದ 10 ವರ್ಷಗಳ ಕಾಲ ಸತತವಾಗಿ ಯಾರು ಅಡಿಕೆಯ ಒಂದು ಅಗಿಯುವಂಥ ಒಂದು ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಅವರಿಗೆ ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಉಂಟಾಗುತ್ತೆ. ಇದು ಕ್ಯಾನ್ಸರ್ ಅಲ್ಲ, ಪ್ರೀ ಕ್ಯಾನ್ಸರಸ್ ಸ್ಟೇಜ್. 10 ರಿಂದ 20 ವರ್ಷಗಳ ಕಾಲ ಈ ಅಭ್ಯಾಸವನ್ನು ಇಟ್ಟುಕೊಂಡಿರುವವರಲ್ಲಿ ಬಾಯಿ, ಗಂಟಲು, ನಾಲಿಗೆ ಈ ಥರದ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಅತಿ ಹೆಚ್ಚು ಅಂತ ವಿಜ್ಞಾನಿಗಳು ತಿಳಿಸಿದ್ದಾರೆ. ಹಿರಿಯರಲ್ಲಿ ನಮ್ಮ ಪೂರ್ವಜರು ಅಂತಂದಾಗ ಅವರು ಅಡಿಕೆಯನ್ನು ಸೇವನೆ ಮಾಡ್ತಾಯಿದ್ರು. ಆದರೆ ಭಾರತೀಯರ ಒಂದು ಆಯಸ್ಸು ಅಂತ ನಾವು ನೋಡಿದಾಗ ಈಗ ಭಾರತೀಯರ ಸರಾಸರಿ ಆಯಸ್ಸು ಸುಮಾರು 70 ವರ್ಷಗಳು, ಆ್ಯಾವರೇಜ್ ಅಂತಂದರೆ 70 ವರ್ಷಗಳು. ಹಿಂದೆ ಏನಾಗ್ತಾಯಿತ್ತು ಅಂದರೆ 30-40 ವರ್ಷಕ್ಕೆ ಜನ ಬೇಕಾದಷ್ಟು ಸೋಂಕು ರೋಗಗಳಿಂದ ಮರಣವನ್ನು ಅಪ್ತಾಯಿದ್ರು. ಪ್ಲೇಗ್ ಆಗ್ಬೋದು, ಕಾಲರಾ ಆಗಿರ್ಬೋದು, ಇನ್ಫ್ಲೂಯೆನ್ಸಾ ಆಗಿರ್ಬೋದು, ಈ ಥರದ ಕಾಯಿಲೆಗಳಿಂದ ಇಡೀ ಒಂದೊಂದು ಗ್ರಾಮವೇ ಅಥವಾ ಒಂದೊಂದು ಪಟ್ಟಣದಲ್ಲಿ ಬಹಳಷ್ಟು ಜನ ಮರಣವನ್ನು ಅಪ್ತಿದ್ದದ್ದನ್ನು ನಾವು ನೋಡಿದ್ದೀವಿ. 30-40 ವರ್ಷದ ವೇಳೆಗಾಗಲೇ ಬಹಳಷ್ಟು ಜನ ಅವರು ಮರಣ ಅಪ್ತಾಯಿದ್ರು. ಕಾರಣ ಸೋಂಕು ರೋಗಗಳು. ಹಾಗಾಗಿ ಕ್ಯಾನ್ಸರ್ ಎನ್ನುವುದು ಏಜ್ ರಿಲೇಟೆಡ್ ಕಾಯಿಲೆ ಅಂತ ಅನ್ಬೋದು. ವಯಸ್ಸು ಮತ್ತು ಹೆಚ್ಚಿನ ಕೊಬ್ಬಿನಿಂದ ಕೂಡಿದ ಆಹಾರವೇ ಎಲ್ಲ ಕ್ಯಾನ್ಸರ್ಗಳಿಗೂ ಮುಖ್ಯವಾದ ಕಾರಣಗಳು ಅಂತ. ಹಾಗಾಗಿ ಕ್ಯಾನ್ಸರ್ ಇನ್ಸಿಡೆನ್ಸು ನಮಗೆ ಹೆಚ್ಚು ಸಿಗ್ತಾ ಇರಲಿಲ್ಲ. ಬಹಳಷ್ಟು ಜನಕ್ಕೆ ಬಾಯಿಯಲ್ಲಿ ಏನೋ ತೊಂದರೆಗಳಾಗಿರ್ತಾಯಿತ್ತು, ಬಾಯಿ ಹುಣ್ಣಾಗಿತ್ತು, ಬಾಯಿ ಕಟ್ಟಿದ ಹಾಗೆ, ಮರಗಟ್ಟಿದ ಹಾಗೆ ಇದ್ದರೂ ಸಹ ಅವರಿಗೆ ಅದು ಕ್ಯಾನ್ಸರ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅದನ್ನು ಅವರು ಬೇರೆ ರೀತಿಯಲ್ಲಿ ಅದನ್ನು ವ್ಯಾಖ್ಯಾನಿಸ್ತಾ ಇದ್ರು. ಏನೋ ಒಂದು ಮಾಟ ಮಾಡಿಸ್ಬಿಟ್ಟಿದ್ದಾರೆ, ಏನೋ ನಮ್ಮ ಕುಟುಂಬದಕ್ಕೆ ಆಗದಿದ್ದವರು ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೆ ಬಾಯಿ ಬಿದ್ದೋಗಿದೆ, ಬಾಯಿ ಮಾತಾಡೋಕ್ಕಾಗ್ತಾ ಇಲ್ಲ. ಏಕೆಂದರೆ ಬಾಯಿ ಮರಗಟ್ಟೋಗಿರುತ್ತೆ, ಬಾಯಿ ಬಿದ್ದೋಗಿದೆ, ಬಾಯಿ ಮಾತಾಡೋಕ್ಕಾಗ್ತಿಲ್ಲ, ಬಾಯಲ್ಲೆಲ್ಲ ಹುಣ್ಣಾಗಿದೆ ಅನ್ನೋದು. ಆದರೆ ಕ್ಯಾನ್ಸರ್ ಎನ್ನುವುದು ಅವರಿಗೆ ಗೊತ್ತಾಗ್ತಿರ್ಲಿಲ್ಲ. ಕಾರಣ ಏನಂದರೆ ಆವಾಗ ಸ್ಕ್ಯಾನಿಂಗ್ ಆಗಲಿ ಕ್ಯಾನ್ಸರ್ ಪರೀಕ್ಷೆಗಳಿಗಾಗಿ ಅಷ್ಟೊಂದು ಲಭ್ಯ ಇಲ್ಲದ ಕಾರಣ ಈ ರೀತಿಯಾಗಿ ಬಹಳಷ್ಟು ತೊಂದರೆಗಳು ಇದ್ದರೂ ಸಹ ಜನಸಾಮಾನ್ಯರಿಗೆ ಅದರ ಬಗ್ಗೆ ಅರಿವು ಇರ್ತಾ ಇರಲಿಲ್ಲ. ಆದರೆ ಅಡಿಕೆ ಅನ್ನೋದು ಗ್ರೂಪ್ 1 ಕಾರ್ಸಿನೋಜೆನ್ನಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯೇ ಸೇರಿಸಿದೆ. ಕಾರಣ
ಅಡಿಕೆಯಲ್ಲಿರುವ ಎರಿಕೊಲಿನೋ ಆಲ್ಕಲಾಯ್ಡ್ಗಳು ನಮ್ಮ ದೇಹದಲ್ಲಿ ನೈಟ್ರೇಟ್ಗಳ ಜೊತೆ ಸೇರಿಕೊಂಡು ನೈಟ್ರೋಸಮೈನ್ ಎನ್ನುವ ಮತ್ತೊಂದು ಬಹಳ ಶಕ್ತಿಶಾಲಿಯಾದ ಕಾರ್ಸಿನೋಜನ್ನ ಬಿಡುಗಡೆ ಮಾಡೋದರಿಂದ ನೇರವಾಗಿ ನೈಟ್ರೋಸಮೈನ್ಗಳು DNA ಮೇಲೆ ಪ್ರತಿಕ್ರಿಯಿಸಿ ಬಹಳಷ್ಟು ಮ್ಯೂಟೇಷನ್ಗಳನ್ನು ಮಾಡಿ ಕ್ಯಾನ್ಸರ್ಗೆ ಮೂಲ ಆಗಿದೆ. ಬಹಳಷ್ಟು ಟ್ಯೂಮರ್ ಸಪ್ರೆಸಾರ್ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುವಂಥದ್ದು ರೆಟಿನೋಬ್ಲಾಸ್ಟೋಮಾ ಟ್ಯೂಮರ್ ಸಪ್ರೆಸಾರ್ ಜೀನ್, P53 ಟ್ಯೂಮರ್ ಸಪ್ರೆಸಾರ್ ಜೀನ್, KRAS ಈ ಥರ ಬಹಳಷ್ಟು ಟ್ಯೂಮರ್ ಸಪ್ರೆಸಾರ್ ಜೀನ್ಗಳನ್ನು ಆ್ಯಕ್ಟಿವೇಟ್ ಮಾಡುವ ಶಕ್ತಿ ಈ ಒಂದು ಅಡಿಕೆಯಲ್ಲಿರುವ ರಾಸಾಯನಿಕಗಳಿಗಿದೆ ಅಂತ ತಿಳಿಸಿದ್ದಾರೆ. ಜೊತೆಗೆ ಎಪಿಜೆನೆಟಿಕ್ ಚೇಂಜಸ್ಸನ್ನು ಸಹ ಈ ಒಂದು ಅಡಿಕೆಯಲ್ಲಿರುವ ರಾಸಾಯನಿಕಗಳು ಮಾಡುತ್ತೆ ಅಂತ ಬಹಳಷ್ಟು ವೈಜ್ಞಾನಿಕ ಸಂಶೋಧನೆಗಳು ತಿಳಿಸಿವೆ. ಎಪಿಜೆನೆಟಿಕ್ ಚೇಂಜಸ್ ಅಂದರೆ DNA ಮಿಥೈಲೇಷನ್ ಮಾಡೋದ್ರಿಂದ DNA ಜೊತೆ ಮಿಥೈಲ್ ಗ್ರೂಪ್ ಸೇರೋದ್ರಿಂದ ಕೆಲವೊಂದು ಜೀನ್ಗಳು ಆ್ಯಕ್ಟಿವೇಟ್ ಆಗೋದೇ ಇಲ್ಲ. ಅದರ ಜೊತೆಗೆ ಹಿಸ್ಟೋನ್ ಮಾಡಿಫಿಕೇಷನ್ಗಳು, ನಮ್ಮ DNA ಜೊತೆಯಲ್ಲಿರುವ ಹಿಸ್ಟೋನ್ಗಳು ಪ್ರೋಟೀನ್ಗಳು ಅದರಲ್ಲಿ ಬದಲಾವಣೆಗಳಾಗೋದ್ರಿಂದ ದೇಹದಲ್ಲಿ ಹಲವಾರು ಜೀನ್ಗಳಲ್ಲಿ ರೂಪಾಂತರ ಹೊಂದಿ ಅದು ಕ್ಯಾನ್ಸರ್ ಆಗಿ ಉಂಟು ಮಾಡುತ್ತೆ. ಹಾಗಾಗಿ ಈ ಎಲ್ಲ ಕಾರಣಗಳಿಂದನೂ ಅಡಿಕೆಯನ್ನು ಒಂದು ಸ್ಟ್ರಾಂಗ್ ಕಾರ್ಸಿನೋಜನ್ ಅಂತ ಕರೀತಾರೆ. ಇದನ್ನು ಗ್ರೂಪ್ 1 ಕಾರ್ಸಿನೋಜನ್ ಅಂತ ಆ ಒಂದು ಪಟ್ಟಿಯಲ್ಲಿ ಸೇರಿಸಿದ್ದಾರೆ. ತಾವು ಬೇಕಾದರೆ ಗೂಗಲ್ ಮಾಡಿದ್ರೆ ಖಂಡಿತವಾಗ್ಲೂ ಇದರ ಎಲ್ಲ ವಿವರಗಳು ತಮಗೆ ದೊರಕುತ್ತೆ. ಗ್ರೂಪ್ 1 ಕಾರ್ಸಿನೋಜನ್ ಅಂತಂದಾಗ ಅದರಲ್ಲಿ ಅಡಿಕೆ ಇದೆ, ಜೊತೆಗೆ UV ಲೈಟ್ಗಳು ಸಹ ಅದನ್ನು ಸಹ ಅದರಲ್ಲಿ ಸೇರಿಸಿದ್ದಾರೆ. ಅಂದರೆ ಗ್ರೂಪ್ 1 ಕಾರ್ಸಿನೋಜನ್ ಅಂತ ನಾವು ನೋಡಿದಾಗ ಅದರ ಜೊತೆಗೆ ಹೊಗೆ ಸೊಪ್ಪುನ ಅಂದರೆ ಸಿಗರೇಟ್ ಸೇದೋದು ಮತ್ತು ಈ ಒಂದು ಅಡಿಕೆಯ ಜೊತೆ ಹೊಗೆ ಸೊಪ್ಪನ್ನು ಅಗಿಯೋದು, ಹೊಗೆ ಸೊಪ್ಪು ಜೊತೆಗೆ ಆಲ್ಕೋಹಾಲ್, ಧೂಮಪಾನ, ಮದ್ಯಪಾನ, ಜೊತೆಯಲ್ಲಿ ಕೆಲವೊಂದು ಮಾಂಸಾಹಾರಗಳು ಪ್ರೋಸೆಸ್ಡ್ ಡಯೆಟ್ ಅಂತ ಅಂತೀವಲ್ಲ ಮಾಂಸಾಹಾರಗಳು, ಅದರಲ್ಲೂ ಪ್ರಮುಖವಾಗಿ ಆ ಥರದ್ದು ಹ್ಯಾಮ್ ಆಗಿರ್ಬೋದು, ಸಾಸೇಜ್ ಆಗ್ಬೋದು, ಬೇಕಾನ್ಗಳಾಗಿರ್ಬೋದು, ಇವೆಲ್ಲ ಸಂಸ್ಕರಿಸಿದ ಮಾಂಸಗಳು ಇವೆಲ್ಲವೂ ಸಹ ಗ್ರೂಪ್ 1 ಕಾರ್ಸಿನೋಜನ್ ಗ್ರೂಪಿಗೆ ಸೇರುತ್ತೆ. ಆದರೆ UV ಲೈಟ್ ಮತ್ತು ಅಡಿಕೆ ಅಂತ ನಾವು ನೋಡಿದಾಗ ಇಲ್ಲಿ ಯಾವ ಪ್ರಮಾಣದಲ್ಲಿ ಸೇವನೆ ಮಾಡ್ತೀವಿ, ಎಷ್ಟು ಅವಧಿಯವರೆಗೂ ಸೇವನೆ ಮಾಡ್ತಾರೆ, ಜೊತೆಗೆ ಅವರ ಆನುವಂಶೀಯತೆ, ಅವರ ದೇಹದ ರೋಗ ಪ್ರತಿರೋಧಕ ಶಕ್ತಿ, ದೇಹದಲ್ಲಿ DNA ನಷ್ಟವನ್ನು ಸರಿದೂಗಿಸುವಂಥ ಶಕ್ತಿ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಬದಲಾಗುತ್ತೆ. UV ಲೈಟ್ ಅನ್ನು ಸಹ ಗ್ರೂಪ್ 1 ಕಾರ್ಸಿನೋಜನ್ ಅಂದರೆ ಅತಿ ನೇರಳೆಯ ಕಿರಣಗಳು. ಎಷ್ಟು ಅವಧಿಯ ವೇಳೆಗೆ ನಾವು UV ಲೈಟ್ಗೆ ದೇಹವನ್ನು ಎಕ್ಸ್ಪೋಸ್ ಮಾಡ್ತೀವಿ ಅನ್ನೋದು, ಸ್ವಲ್ಪ ಅವಧಿ ಆದರೆ ಖಂಡಿತ ಅದು ಕಾರ್ಸಿನೋಜನ್ ಅಲ್ಲ. ಆದರೆ 20 ಸಿಗರೇಟ್ ಸೇದುವುದು ಅದು ಗ್ರೂಪ್ 1 ಕಾರ್ಸಿನೋಜನ್ಗೆ ಬರುತ್ತೆ, ಧೂಮಪಾನವು. ಅದೇ ರೀತಿ ಅಡಿಕೆಯನ್ನು ಎಷ್ಟು ದಿನ ನಾವು ಅದನ್ನು ಬಳಕೆ ಮಾಡ್ತಾ ಇದ್ದೀವಿ ಅನ್ನೋದರ ಮೇಲೆ ಆ ವ್ಯಕ್ತಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಯನ್ನು ಹೇಳ್ಬಹುದು. ಇಲ್ಲಿ ಸುಮಾರು ವಿಜ್ಞಾನಿಗಳ ಪ್ರಕಾರ 5 ರಿಂದ 10 ವರ್ಷಗಳ ಕಾಲ ಸತತವಾಗಿ ಯಾರು ಅಡಿಕೆಯನ್ನು ಬಳಕೆ ಮಾಡ್ತಾ ಇರ್ತಾರೆ ಅಂಥವರಿಗೆ ಓರಲ್ ಸಬ್ಮ್ಯೂಕಸಲ್ ಫೈಬ್ರೋಸಿಸ್ ಉಂಟಾಗುವ ಸಾಧ್ಯತೆಗಳು ಹೆಚ್ಚು. 10 ರಿಂದ 20 ವರ್ಷಗಳು ಯಾರು ಸತತವಾಗಿ ಇದನ್ನು ಬಳಕೆ ಮಾಡ್ತಾ ಬರ್ತಾರೆ ಅವರಿಗೆ ಗಂಟಲು, ಬಾಯಿ ಮತ್ತು ನಾಲಿಗೆ ಇವುಗಳ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ಅಂತ. ಅಂದರೆ ಎಷ್ಟು ಅವಧಿ ಅನ್ನೋದು ಪ್ರಮಾಣ ಮುಖ್ಯ, ಎಷ್ಟು ಸೇವನೆ ಮಾಡ್ತೀರಾ ಅನ್ನೋದು ಮುಖ್ಯ, ಎಷ್ಟು ಕಾಲ ಅದನ್ನು ಮಾಡ್ತೀರಾ ಅನ್ನೋದು ಮುಖ್ಯ. ಅದರ ಜೊತೆಯಲ್ಲಿ ಉದಾಹರಣೆಗೆ ಹೇಳಬೇಕು ಅಂದರೆ ಹಿಂದಿನವ್ರು ಏನು ಮಾಡ್ತಾಯಿದ್ರು, ಅಡಿಕೆಯ ಜೊತೆ ಎಲೆ ಅಡಿಕೆ ಸುಣ್ಣವನ್ನು ಬಳಕೆ ಮಾಡ್ತಾಯಿದ್ರು. ಎಲೆ ಅಡಿಕೆ ಸುಣ್ಣವನ್ನು ಸೇವನೆ ಮಾಡೋದರಿಂದ ಇದು ಜೀರ್ಣ ಆಗೋದು, ಆಹಾರ ಸೇವನೆ ನಾವು ಜೀರ್ಣ ಆಗಬೇಕು ಅಂತಂದರೆ ಉದಾಹರಣೆಗೆ ಮಾಂಸಾಹಾರ ಸೇವನೆ ಮಾಡಿದಾಗ ಕೊನೆಯಲ್ಲಿ ಎಲೆ ಅಡಿಕೆ ಹಾಕಿದ್ರೆ ಅದು ಚೆನ್ನಾಗಿ ಜೀರ್ಣ ಆಗುತ್ತೆ ಅಂತ. ಇಲ್ಲಿ ಅವರಿಗೆ ಅಷ್ಟೊಂದು ತೊಂದರೆ ಆಗ್ತಿರಲಿಲ್ಲ. ಕಾರಣ ಏನಂತಂದರೆ ಎಲೆಯಲ್ಲಿರುವಂಥ ಆ್ಯಂಟಿ ಆಕ್ಸಿಡೆಂಟ್ ಇತ್ತಲ್ಲ ಅದು ಅಡಿಕೆಯಲ್ಲಿರುವ ಈ ಕಾರ್ಸಿನೋಜನ್ ಪ್ರಮಾಣನ ಸ್ವಲ್ಪ ತಗ್ಗಿಸ್ತಾ ಇತ್ತು. ಆದರೆ ಸಂಪೂರ್ಣವಾಗಿ ಹೋಗೋದಿಲ್ಲ, ಆದರೆ ಅದರ ಪ್ರಮಾಣವನ್ನು ತಗ್ಗಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಆಗ್ತಿರಲಿಲ್ಲ. ಮತ್ತು ಹಿಂದಿನವ್ರು ಏನು ಮಾಡ್ತಾಯಿದ್ರು, ಅಪರೂಪಕ್ಕೆ ಎಲೆ ಅಡಿಕೆಯನ್ನು ಬಳಕೆ ಮಾಡ್ತಾಯಿದ್ರು ಶುಭ ಸಮಾರಂಭಗಳಲ್ಲಿ ಅಥವಾ ಒಂದು ಒಳ್ಳೆಯ ಊಟ, ತುಂಬ ಹೆವಿ ಮೀಲ್ಸ್ ಅಂತ ಕರಿತೀವಲ್ಲ ಮಾಂಸಾಹಾರ ಊಟ ಆಗಿರ್ಬೋದು, ಕೆಲವೊಂದು ಸಂದರ್ಭಗಳಲ್ಲಿ ಮಾತ್ರ ಎಲೆ ಅಡಿಕೆಯನ್ನು ಬಳಕೆ ಮಾಡ್ತಾಯಿದ್ರು. ಹಾಗಾಗಿ ಅವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆಗಳು ಇರ್ತಾ ಇರಲಿಲ್ಲ ಮತ್ತು ಬಹಳ ಕಡಿಮೆ ಅಂತಲೇ ಹೇಳ್ಬೋದು. ಮತ್ತು ಬಹಳ ಮುಖ್ಯವಾದ ಅಂಶ ಏನು ಅಂತಂದರೆ ಹಿಂದೆ ಅಡಿಕೆಯನ್ನು ಅದನ್ನು ನ್ಯಾಚುರಲ್ ಆಗಿ ಬಳಕೆ ಮಾಡ್ತಾಯಿದ್ರು. ಅದಕ್ಕೆ ಅದನ್ನು ಪ್ರೋಸೆಸ್ ಮಾಡ್ತಾ ಇರಲಿಲ್ಲ, ಅದಕ್ಕೆ ಯಾವುದೇ ರೀತಿಯ ಬಣ್ಣವನ್ನು ಕೊಡ್ತಾ ಇರಲಿಲ್ಲ, ಯಾವುದೇ ರೀತಿಯ ರಾಸಾಯನಿಕಗಳನ್ನು ಬಳಕೆ ಮಾಡ್ತಾ ಇರಲಿಲ್ಲ. ಹಾಗೆ ಬಳಕೆ ಮಾಡೋದ್ರಿಂದ ಅದರಲ್ಲಿರುವಂತಹ ಈ ಒಂದು ಏನು ವಿಷಕಾರಿ ಪದಾರ್ಥಗಳಿದೆ ಅದು ಅಷ್ಟೊಂದು ಎಫೆಕ್ಟಿವ್ ಆಗಿ ಇರ್ತಾ ಇರಲಿಲ್ಲ ಮತ್ತು ಬಳಕೆಯೂ ಸಹ
ಕಡಿಮೆ ಇರ್ತಾ ಇತ್ತು. ಆದರೆ ಇತ್ತೀಚಿನ ದಿನದಲ್ಲಿ ಏನಾಗಿದೆ ಅಂದರೆ ಅಡಿಕೆಯನ್ನು ಪ್ರಾಸೆಸ್ ಮಾಡ್ತಾರೆ, ಅದಕ್ಕೆ ಹಲವಾರು ರಾಸಾಯನಿಕಗಳನ್ನು ಹಾಕ್ತಾರೆ, ಅದಕ್ಕೆ ಬಣ್ಣವನ್ನು ಕೊಡ್ತಾರೆ. ಇವು ಕ್ಯಾನ್ಸರ್ ಸಾಧ್ಯತೆಯನ್ನು ಹೆಚ್ಚು ಮಾಡುವಂತಹ ಸಂಭವವನ್ನು ನಾವು ನೋಡಬಹುದು. ಜೊತೆಯಲ್ಲಿ ಅಡಿಕೆಯನ್ನು ಹಿಂದೆ ಎಲೆಯ ಜೊತೆ ಬಳಕೆ ಮಾಡ್ತಾ ಇದ್ದಿದ್ದರಿಂದ ಎಲೆಯಲ್ಲಿರುವ ಕೆಲವು ಅಂಶಗಳು ಅಡಿಕೆಯಲ್ಲಿರುವ ಕ್ಯಾನ್ಸರ್ಕಾರಕ ಅಂಶಗಳನ್ನು ತಡೆದಿಡ್ತಿತ್ತು ಅಂತ ನಾನು ಹೇಳಿದ್ದೀನಿ. ಆದರೆ ಇಂದೇನಾಗಿದೆ, ಅಡಿಕೆಯ ಜೊತೆಗೆ ಅಡಿಕೆಯ ಪುಡಿಯನ್ನು ಹಾಕೋದ್ರಿಂದ ಅದರ ಜೊತೆಗೆ ತಂಬಾಕನ್ನು ಸೇರಿಸಿರ್ತಾರೆ. ಅಡಿಕೆನೇ ಕಾರ್ಸಿನೋಜನ್, ಅದೇ ಒಂದು ದೊಡ್ಡ ಕಾರ್ಸಿನೋಜನ್. ಅದರ ಜೊತೆಗೆ ಹೊಗೆ ಸೊಪ್ಪು ಸೇರಿಸಿದ್ರೆ ಅದು ಡಬಲ್ ಕಾರ್ಸಿನೋಜನ್ ಥರ ಅನ್ಬಹುದು. ಅಂದರೆ ರಿಸ್ಕ್ ಏನಿದೆ ಅದು ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಅಡಿಕೆ ಹಾಕಿದ್ರೇ ಕ್ಯಾನ್ಸರ್ ಬರುತ್ತೆ. ಅಡಿಕೆಯ ಜೊತೆ ಹೊಗೆ ಸೊಪ್ಪನ್ನು ಸೇರಿಸಿಕೊಂಡು ಪಾನ್ ಪರಾಗ್ ಅನ್ನುವಂಥದ್ದು, ಈ ಥರದ ಅಡಿಕೆಗಳನ್ನು ಇದೇ ಹೆಚ್ಚಾಗಿ ನಾವು ನೋಡ್ತಾ ಇರೋದು. ಎಲೆ ಅಡಿಕೆಗಿನ್ನ ಈ ಥರದ ಬರೀ ಅಡಿಕೆ, ಅದರ ಸುವಾಸನೆಯ ಅಡಿಕೆ ಅಂತೇಳಿ ಅದರ ಜೊತೆ ಹೊಗೆ ಸೊಪ್ಪನ್ನು ಹಾಕ್ಕೊಂಡು ಇದನ್ನು ಜಾಸ್ತಿ ಸೇವನೆ ಮಾಡುವಂಥವರು ಕೂಲಿ ಕಾರ್ಮಿಕರು. ಕಾರಣ ಏನು ಅಂತಂದರೆ ಇದನ್ನು ಸೇವನೆ ಮಾಡಿದಾಗ ಅವರು ಎಚ್ಚರಿಕೆಯಿಂದ ಇರ್ತಾರೆ, ಕೆಲಸ ಜಾಸ್ತಿ ಮಾಡ್ತಾ ಇರ್ತಾರೆ, ಆಯಾಸ ಅಷ್ಟು ಗೊತ್ತಾಗೋದಿಲ್ಲ, ಒಂಥರ ಸ್ಮೋಕಿಂಗ್ ಥರ ಇದು. ಹಾಗಾಗಿ ಇದು ನಂತರ ಅಡಿಕ್ಷನ್ ಥರ ಆಗುತ್ತೆ, ಇದನ್ನು ಸೇವನೆ ಮಾಡಲೇಬೇಕು ಅಂತ ಅನಿಸುತ್ತೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚಿನ ಅರಿವಿಲ್ಲದೆ ಅವರು ಈ ಥರದ ಕಾಯಿಲೆಗಳಿಗೆ ತುತ್ತಾಗುವ ಸಾಧ್ಯತೆಗಳನ್ನು ನಾವು ನೋಡ್ಬೋದು. ಜೊತೆಯಲ್ಲಿ ಕೂಲಿ ಕಾರ್ಮಿಕ ವರ್ಗದಲ್ಲಿ ಅಪೌಷ್ಟಿಕತೆ ಜಾಸ್ತಿ ಇರುತ್ತೆ. ಇದನ್ನು ತಡೆಗಟ್ಟಲು ಅವರು ಹೆಚ್ಚು ಆ್ಯಂಟಿ ಆಕ್ಸಿಡೆಂಟ್ ಇರುವ ಆಹಾರನ ಸೇವನೆ ಮಾಡದೇ ಇರೋವಂಥದ್ದು, ಇದೆಲ್ಲ ಒಟ್ಟಾಗಿ ಸೇರಿ ಕ್ಯಾನ್ಸರ್ ಉಂಟಾಗುವ ಸಾಧ್ಯತೆಯನ್ನು ಹೆಚ್ಚು ಮಾಡೋದ್ರಿಂದ ಅಡಿಕೆ ಖಂಡಿತವಾಗಿ ಕ್ಯಾನ್ಸರ್ ಕಾರಕ, ಇದರಲ್ಲಿ ಯಾವುದೇ ಸಂಶಯ ಇಲ್ಲ. ಎಲ್ಲ ಸಂಶೋಧನಾ ವರದಿಗಳು ಅಡಿಕೆಯನ್ನು ಕ್ಯಾನ್ಸರ್ ಕಾರಕ ಅಂತಲೇ ಹೇಳ್ತಾರೆ. ಆದರೆ ಬಳಕೆಯ ಮೇಲೆ ಇದು ನಿಂತಿದೆ. ಅಪರೂಪಕ್ಕೊಮ್ಮೆ ಅಡಿಕೆಯನ್ನು ತಿಂದರೆ ಖಂಡಿತ ಏನೂ ಆಗೋದಿಲ್ಲ. ಸತತವಾಗಿ 5 ರಿಂದ 10 ವರ್ಷ ಆದಾಗಲೂ ಕ್ಯಾನ್ಸರ್ ಬಂದಿರೋಲ್ಲ. ಆದರೆ 10 ರಿಂದ 20 ವರ್ಷ ಸತತವಾಗಿ ಯಾವಾಗಲೂ ಎಷ್ಟು ಪ್ರಮಾಣ ಅನ್ನೋದು ಬಹಳ ಮುಖ್ಯ, ಅದು ಸೇವನೆ ಮಾಡ್ತಾ ಇರ್ತಾರೆ. ಅಂಥವರಿಗೆ ಕ್ಯಾನ್ಸರ್ ಬರುವ ಸಾಧ್ಯತೆ ಇರೋದರಿಂದ ಇದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಹರಿಸಬೇಕು. ಯಾರಾದರೂ ಈ ಥರದ ಒಂದು ಅಭ್ಯಾಸಕ್ಕೆ ತುತ್ತಾಗಿದ್ದರೆ ಅವರಿಗೆ ಇದರ ಬಗ್ಗೆ ತಿಳುವಳಿಕೆಯನ್ನು ಕೊಡಬೇಕು. ಅದನ್ನು ಅಡಿಕೆ ಅಥವಾ ಹೊಗೆ ಸೊಪ್ಪು ಇದನ್ನು ಅಗಿಯುವುದನ್ನು, ಸೇವನೆ ಮಾಡುವುದನ್ನು ಅದನ್ನು ಕಡಿಮೆ ಮಾಡಿಸಬೇಕು. ಇಲ್ಲದಿದ್ದ ಪಕ್ಷದಲ್ಲಿ ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್, ಕೊಲಾಜೆನ್ನೆಲ್ಲ ಅದು ಇನ್ನೂ ಜಾಸ್ತಿ ಬಿಡುಗಡೆಯಾಗಿ ಏನಾಗುತ್ತೆ ಅಂದರೆ ಅದು ಓರಲ್ ಸಬ್ಮ್ಯೂಕೋಸಲ್ ಫೈಬ್ರೋಸಿಸ್ ಆಗಿ ಬಾಯಿ ಎಲ್ಲ ಗಟ್ಟಿಯಾಗುತ್ತೆ. ಒಳಗಡೆ ಅಲ್ಲಿರುವ ಜೀವಕೋಶಗಳು ಪರಿವರ್ತನೆ ಹೊಂದಿ ಕ್ಯಾನ್ಸರ್ ಜೀವಕೋಶಗಳಾಗಿ ಮಾರ್ಪಾಡು ಹೊಂದೋದ್ರಿಂದ ಕ್ಯಾನ್ಸರ್ ಬರುವ ಹೆಚ್ಚಿನ ಸಾಧ್ಯತೆ ಇದೆ. ಹಾಗಾಗಿ ಸಮಾಜದಲ್ಲಿ ಇದೊಂದು ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಬೇಕಾದಷ್ಟು ಗ್ರೂಪ್ 1 ಕಾರ್ಸಿನೋಜನ್ಗಳಿದ್ದಾವೆ. ಅವುಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಹೊಂದಿ ಅವುಗಳಿಂದ ದೂರ ಇದ್ದಾಗ ಮಾತ್ರ ಆರೋಗ್ಯಕರ ಸಮಾಜವನ್ನು ನಾವು ಸೃಷ್ಟಿ ಮಾಡಬಹುದು. ನಮಸ್ಕಾರ.